to concentrate on studies, memory power, the most important organ is which one? Brain. Is it no? So while you are doing pranayama, if you supply more oxygen for the brain cells, so automatically the brain working capacity will increase. Is it no? Yes or no? Okay. So once you are more activated your brain cells, automatically you can concentrate on your studies. Okay. You can improve your memory power. Okay. You can improve your grasping power. So you will become very sharp. So in a short time you can understand the many things. Once you understand, once you learn that, you never forget that particular topic or particular lesson. So that's why for the students this pranayama is very important. Okay, now we will do. Down, up, down. Now change the side. Make a big circle. One, only eyeball should move. Two, look at your thumbnail. Concentrate on the thumb finger nails. Three. For students it is very Up. good exercise. Stop. Now anti backward. 5, 6. Stop. Now slowly rub your palms. Keep it over the eyes. With your right hand. Look up. Look at your left hand. 1, 2, 3, 4, 5. Up. 1, Kneel down. 2, 3, 4, 5. Up. Position. Stand in the position. भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे ಯೋಗ ಡೇ ಪ್ರಯುಕ್ತವಾಗಿ ಇವತ್ತು ನಮ್ಮ ಸ್ಕೂಲಲ್ಲಿ ಯೋಗ ಡೇಯನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಮಕ್ಕಳು, ಟೀಚರ್ಸು, ಸ್ಟಾಫ್ ಅವರು ಎಲ್ಲ ಸೇರಿಕೊಂಡು ಇವತ್ತು ಗ್ರ್ಯಾಂಡಾಗಿ ಯೋಗ ಡೇಯನ್ನು ಮಾಡಿದ್ವಿ. ಮೋದಿಯವರ ಸಂಕಲ್ಪದಂತೆ ವಿಶ್ವ ಯೋಗ ಡೇಯನ್ನು ನಾವು ಇವತ್ತು ಆಚರಿಸಿದ್ದೀವಿ. ಯೋಗ ಯಾಕೆ ಬೇಕು? ಮನುಷ್ಯನ ಒಂದು ಮನುಷ್ಯ ಮೇಲೆ ಬರಬೇಕಂತ ಹೇಳಿದ್ರೆ ಸಾಧನೆ ಮಾಡಬೇಕು. ಸಾಧನೆಗೆ ನಮಗೆ ಏನು ಬೇಕಾಗತ್ತೆ? ಆರೋಗ್ಯ ಬೇಕು, ಸಂಪತ್ತು ಬೇಕು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಆರೋಗ್ಯ ಇದ್ದರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಈ ಒಂದು ಮೈಂಡಲ್ಲಿ ಇಟ್ಕೊಂಡು ಮೋದಿಯವರು ಯೋಗ ಡೇಯನ್ನು ಎಲ್ಲರೂ ದೇಶದ ಇಡೀ ವಿಶ್ವದಲ್ಲೇ ಯೋಗ ಡೇಯನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕಂತ ಈ ಯೋಗ ಡೇಯನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಈ ಪ್ರತಿಯೊಬ್ಬರೂ ಕೂಡ ಯೋಗ ಡೇ ದಿನ ಮಾತ್ರ ಅಲ್ಲ, ಪ್ರತಿದಿನ ಕೂಡ ಯೋಗ ಮಾಡಿದರೆ ಯೋಗದಿಂದ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡು ಕಂಟ್ರೋಲ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಮತ್ತು ವೀಕ್ಷಕರು ಕೂಡ ಮಾಡಬೇಕು. ನಮ್ಮ ಮಕ್ಕಳಿಗೂ ಹೇಳಿದ್ದೀನಿ, ನಮ್ಮ ಟೀಚರ್ಸಿಗೆ ನಾವೆಲ್ಲರೂ ಕೂಡ ಯೋಗನ ದಿನನಿತ್ಯ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ. ಆರೋಗ್ಯವಾಗಿದ್ದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲದನ್ನು ಸಾಧನೆ ಮಾಡೋಕ್ಕಾಗತ್ತೆ. ವಿಷಯ ಏನಂದರೆ, ಪ್ರತಿದಿನ ನಾವು ಎಲ್ಲ ಸ್ಕೂಲಲ್ಲಿ ಅಸೆಂಬ್ಲಿ ಒಂದು 10ರಿಂದ 15 ನಿಮಿಷ ಇರುತ್ತೆ. ಆದರೆ ನಾವು ದಿನನಿತ್ಯ 20 ಮಿನಿಟ್ಸ್ ಮಕ್ಕಳಿಗೆ ಯೋಗದಿಂದನೇ ನಮ್ಮ ಸ್ಕೂಲ್ ಪ್ರಾರಂಭವಾಗುತ್ತೆ. ಜೊತೆಗೆ ಭಗವದ್ಗೀತೆ, ಆಮೇಲೆ ಪಂಚಾಂಗ ಪಠಣ, ಹೀಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿಕೊಂಡು ನಾವು ಅಕಾಡೆಮಿಕ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀವಿ.